ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ. ಇವತ್ತು ಜನವಾದಿ ಮಹಿಳಾ ಸಂಘಟನೆ CITU ಮತ್ತು CPI ಗೌರಿಬಿದನೂರು ತಾಲೂಕು ಸಮಿತಿಗಳು ಇವತ್ತು ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಈಗ ತಾವೇನು ಮನವಿಯಲ್ಲಿ ಸಲ್ಲಿಸಿದ್ರಿ ಅಷ್ಟು ವಿಷಯಗಳೇನಿದ್ದಾವೆ ತುಂಬ ಈಗ ಬೇಕಾಗಿರುವಂಥವು. ಇತ್ತೀಚೆಗೆ ನಿನ್ನೆ ಒಂದು ವರದಿ ಆಯಿತು. ನಮ್ಮ ನಾಗಸಂದ್ರದ ನರಸಿಂಹಮೂರ್ತಿ ಅನ್ನೋ ವ್ಯಕ್ತಿ ಇವರು ಕಿರುಕುಳಕ್ಕೆ ಒಳಗಾಗಿ ನೇಣು ಹಾಕಿರುವಂಥ ಒಂದು ಘಟನೆ ವಿಷಾದನೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರ್ತಾ ಅನ್ನೋದು ದೊಡ್ಡದು. ಎಷ್ಟೋ ಕೋಟಿ ಇದನ್ನು ಮಾಡಿದವರೆಲ್ಲ ಓಡೋಗಿದ್ದಾರೆ. ನಾವೆಲ್ಲ ರೈತರು, ನೀವ್ಯಾಕೆ ಹೆದರ್ಬೇಕು? ನಿಮ್ಮ ಜೊತೆ ತಾಲೂಕು ಆಡಳಿತ ಇರುತ್ತೆ, ಸಂಘಟನೆಗಳಿರ್ತವೆ, ಸಮುದಾಯಗಳಿರ್ತವೆ, ನಾವೆಲ್ಲರೂ ಕೂಡ ನಿಮ್ಮ ಜೊತೆಯಾಗಿರ್ತೀವಿ. ಆ ಥರ ತಮ್ಗೆ ಏನಾದರೂ ಸಮಸ್ಯೆ ಆದರೂ ಕೂಡ ದಯವಿಟ್ಟು ಎಲ್ಲರೂ ಕೂಡ ನಿಮ್ಗೆ ಒಂದು 2 ನಂಬರ್ಗಳನ್ನ ಕೊಡ್ತೀವಿ. ಆ ನಂಬರ್ಗೆ ದಯವಿಟ್ಟು ಕರೆ ಮಾಡಿ. ಅವ್ರಿಗೆ ಮಾಡ್ಬೇಕಂತ ಏನಿಲ್ಲ. ನಿಮ್ಗೆ ಏನಾದ್ರೂ ತೊಂದರೆ ಆದ್ರೆ ನನ್ನ ನಂಬರ್ ತಗೊಳ್ಳಿ, ದಯವಿಟ್ಟು ಕರೆ ಮಾಡಿ. ವಿತೌಟ್ ಶ್ಯೂರಿಟಿ ಅಥವಾ ಶ್ಯೂರಿಟಿ ಇಲ್ದಂಗೆ ಸಾಲ ಪಟ್ಟು ನಾವು ಜೀವನ ಮಾಡ್ಕೊಳ್ತೀವಿ, ನಾವು ಪ್ರಾಣ ಉಳಿಸ್ಕೊಳ್ತೀವಿ, ನಾವು ಮಾನ ಉಳಿಸ್ಕೊಳ್ತೀವಿ ಅಂತ ಹೇಳಿ ಇವತ್ತು ನಾವು ಕೇಳ್ಕೊಳ್ತಾ ಇದ್ದೀವಿ. ಆದ್ರಿಂದ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಬಂಧುಗಳೇ, ಇವತ್ತು ಸುಮಾರು ಜನ ಬರ್ಬೇಕಾಗಿತ್ತು. ಕೆಲವೊಂದೆಲ್ಲ ಅಡ್ಡ ಹೋಗಿದ್ದಾರೆ ಧರ್ಮಸ್ಥಳ ಸಂಘರು. ಏನಂತ ಗೊತ್ತಾ? ಸಾಲ ವಿತರಣೆ, ಬಡ್ಡಿ ದರ, ಸಾಲ ವಸೂಲಾತಿ ಕ್ರಮಗಳನ್ನು ಅನುಸರಿಸುವಂತೆ ಕರ್ನಾಟಕ ಮೈಕ್ರೋ ಫೈನಾನ್ಸ್ ಲೇವಾದೇವಿ ನಿಯಂತ್ರಣ ಕಾಯ್ದೆಯನ್ನು ಅಂಗೀಕರಿಸಲು ದುಡಿಯುವ ವರ್ಗದ ಎಲ್ಲ ಅಸಂಘಟಿತ ಕಾರ್ಮಿಕರಿಗೆ ಋಣಮುಕ್ತಿಗೊಳ್ಳಲು ಅವಕಾಶ ಕಲ್ಪಿಸುವ ಋಣಮುಕ್ತಿ ಆಯೋಗವನ್ನು ರಾಜ್ಯ, ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಅಸ್ತಿತ್ವಕ್ಕೆ ತರಲು ಇದೇ ತರ ಅಧರ್ಮದ ಕೆಲಸ ಮಾಡಿದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ಹೋರಾಟವನ್ನು ಮಾಡಬೇಕಾಗುತ್ತೆ. ನಿಜವಾದ ಧರ್ಮಕಾಲ ಮಾಡಬೇಕು ಅಂತ ಹೇಳಿದ್ರೆ ಈ ಸಾಲದ ದಂಧೆ ವಸೂಲಿ ಮಾಡ್ತಕ್ಕಂಥ ದಂಧೆ ಬಿಡಿ. ಇವತ್ತು ಜನರಿಗೆ ನೆರವಾಗಿ ಆ ರೀತಿಯ ಇವತ್ತು ಜನವಾದಿ ಮಹಿಳಾ ಸಂಘಟನೆ CITU ಮತ್ತು CPI ಗೌರಿಬಿದನೂರು ತಾಲೂಕು ಸಮಿತಿಗಳು ಇವತ್ತು ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಈಗ ತಾವೇನು ಮನವಿಯಲ್ಲಿ ಸಲ್ಲಿಸಿದ್ರಿ ಅಷ್ಟು ವಿಷಯಗಳೇನಿದ್ದಾವೆ ತುಂಬ ಈಗ ಬೇಕಾಗಿರುವಂಥವು. ಇತ್ತೀಚೆಗೆ ನಿನ್ನೆ ಒಂದು ವರದಿ ಆಯಿತು. ನಮ್ಮ ನಾಗಸಂದ್ರದ ನರಸಿಂಹಮೂರ್ತಿ ಅನ್ನೋ ವ್ಯಕ್ತಿ ಇವರು ಕಿರುಕುಳಕ್ಕೆ ಒಳಗಾಗಿ ನೇಣು ಹಾಕಿರುವಂಥ ಒಂದು ಘಟನೆ ವಿಷಾದನೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರ್ತಾ ಈಗಾಗಲೇ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ಮಟ್ಟದಲ್ಲಿ ಸಭೆಯನ್ನು ನಡೆಸಿ ಎಲ್ಲ ಮೈಕ್ರೋ ಫೈನಾನ್ಸ್ ಏನಿದ್ದಾರೆ ಅವ್ರ ಪ್ರತಿನಿಧಿಗಳನ್ನ ಕರೆದು ಎಲ್ಲ ಮಾತಾಡಿದ್ದಾರೆ. ಅದ್ರಿಗೆ ತಾವೇನು ಹೇಳಿದಂತೆ ನಾವು ಕೂಡ ಈಗ ಆಲ್ರೆಡಿ ನೋಟಿಸನ್ನ ಜಾರಿ ಮಾಡಿ ತಾಲೂಕು ಮಟ್ಟದಲ್ಲಿ ನಿಮ್ಮನ್ನೆಲ್ಲ ಒಳಗೊಂಡಂತೆ ಅವ್ರ ಪ್ರತಿನಿಧಿಗಳನ್ನ ಕರೆಸಿ ಒಂದು ಸಭೆ ನಡೆಸಿ ಅವ್ರಿಗೆ ನಾವು ತಿಳುವಳಿಕೆ ವಾರ್ನ್ ಮಾಡ್ತೀವಿ. ಅದೇ ರೀತಿ ಈಗಾಗಲೇ ತಾವೆಲ್ಲ ಗೊತ್ತಿದ್ದ ಸುಗ್ರೀವಾಜ್ಞೆಗೆ ಅದೇನು ಬೇಕೋ ಅದು ವ್ಯವಸ್ಥೆನೂ ಕೂಡ ಆಗ್ತಾ ಇದೆ ಸರ್ಕಾರದ ಮಟ್ಟದಲ್ಲಿ. ಆಮೇಲೆ ಅಲ್ಲಿವರೆಗೂ ಏನು ನಾವು ಮಾಡಬೇಕಾದಂತಹ ತಿಳುವಳಿಕೆ ಹೇಳೋದು, ಅವ್ರಿಗೆ ಎಚ್ಚರಿಕೆ ಕೊಡುವಂತಹ ಕೆಲಸನೂ ಕೂಡ ನಾವು ಮಾಡ್ತೀವಿ. ತಮ್ಮ ಮುಖಂಡರು ಹೇಳಿದಾಗೆ ನೋಡಿ, ಜೀವನ ಅನ್ನೋದು ದೊಡ್ಡದು. ಎಷ್ಟೋ ಕೋಟಿ ಇದನ್ನ ಮಾಡಿದವರೆಲ್ಲ ಓಡೋಗಿದ್ದಾರೆ. ನಾವೆಲ್ಲ ರೈತರು, ನೀವ್ಯಾಕೆ ಹೆದರ್ಬೇಕು? ನಿಮ್ಮ ಜೊತೆ ತಾಲೂಕು ಆಡಳಿತ ಇರುತ್ತೆ, ಸಂಘಟನೆಗಳಿರ್ತವೆ, ಸಮುದಾಯಗಳಿರ್ತವೆ, ನಾವೆಲ್ಲರೂ ಕೂಡ ನಿಮ್ಮ ಜೊತೆಯಾಗಿರ್ತೀವಿ. ಆ ಥರ ತಮ್ಗೆ ಏನಾದರೂ ಸಮಸ್ಯೆ ಆದರೂ ಕೂಡ ದಯವಿಟ್ಟು ಎಲ್ಲರೂ ಕೂಡ ನಿಮ್ಗೆ ಒಂದು 2 ನಂಬರ್ಗಳನ್ನ ಕೊಡ್ತೀವಿ. ಆ ನಂಬರ್ಗೆ ದಯವಿಟ್ಟು ಕರೆ ಮಾಡಿ. ಅವ್ರಿಗೆ ಮಾಡ್ಬೇಕಂತ ಏನಿಲ್ಲ. ನಿಮ್ಗೆ ಏನಾದರೂ ತೊಂದರೆ ಆದ್ರೆ ನನ್ನ ನಂಬರ್ ತಗೊಳ್ಳಿ, ದಯವಿಟ್ಟು ಕರೆ ಮಾಡಿ. ಬರ್ಕೊಳ್ಳಿ. ಈ ನಂಬರನ್ನ ದಯವಿಟ್ಟು ತಾವು ನೋಟ್ ಮಾಡ್ಕೊಳ್ಳಿ.